ರೋಗವಾಗಿ, ಕ್ಷಯರೋಗವಾಗಿ ಈಗಲೋ ಇನ್ಯಾವಾಗಲೋ ಅನ್ನುವ ಸ್ಥಿತಿ. ಅಂತಹ ಸ್ಥಿತಿಯಲ್ಲಿ ಆ ಶ್ರೀನಿವಾಸಾಚಾರ್ಯರನ್ನು ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು ಸತ್ತಿಯೂರಲ್ಲಿದ್ದಾರೆ. ಅವರಿರೋದು ಗುಂಟೂರು. ಅವರಿಗೆ ಸ್ವಲ್ಪ ಇದ್ದ ಸ್ಥಳದಿಂದ ಆಚೆ ಈಚೆ ಮಾಡಿದರೇನೆ ಅವರು ಬದುಕೋದು ಕಷ್ಟ, ಗ್ಯಾರಂಟಿ ಕೊಡೋದು ಕಷ್ಟ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಸತ್ಯಜ್ಞಾನತೀರ್ಥರಾದರೂ ಸತ್ತಿಯೂರೊಳಗಿದ್ದಾರೆ. ಎಲ್ಲಿಂದ ಗುಂಟೂರಿಂದ ಸತ್ತಿಗೆ ಕರ್ಕೊಂಡು ಬರೋದು ಹೇಗೆ, ಏನು? ಆದೇಶ ಬಂತು, ಕರ್ಕೊಂಡು ಬನ್ನಿ ಅಂತ. ಸತ್ಯಜ್ಞಾನತೀರ್ಥರ ಮೇಲಿನ ವಿಶ್ವಾಸದಿಂದ ಅವರನ್ನು ಕರೆದುಕೊಂಡು ಬಂದರೆ ಅವರು ಆರೋಗ್ಯವಂತರಾದರೂ ಇಷ್ಟೇ ಅಲ್ಲ, ದೃಢಕಾಯರಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಸತ್ಯಜ್ಞಾನತೀರ್ಥರು, ಸತ್ಯಪ್ರಜ್ಞರು, ಸತ್ಯಾಭಿಜ್ಞರು ನಮ್ಮ ಗುರುಗಳ ಕಾಲದಲ್ಲಿಯೂ ಮಠಕ್ಕೆ ಬಂದು ನ್ಯಾಯಾಮೃತಾದಿಗಳ ಚಿಂತನವನ್ನು ಹೇಳಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಇವರಿಗೆಲ್ಲ ದಿವಾನ್ ಪ್ರಹ್ಲಾದಾಚಾರ್ಯರೇ ಮೊದಲಾದವರಿಗೆಲ್ಲ ನ್ಯಾಯಾಮೃತದ ಪಾಠವನ್ನು ಸ್ವಾಮಿಗಳು ಹೇಳಿದರೆ ಅವರು ಚಿಂತನೆ ಹೇಳಬೇಕು. ಮಾರ್ಕಾಪುರಂ ಶ್ರೀನಿವಾಸಾಚಾರ್ಯರು ಸತ್ಯಜ್ಞಾನತೀರ್ಥರ ಕಾಲದಲ್ಲೇನೇ ಅವರು ಹೋಗಬೇಕಾಗಿತ್ತು. ಅಂಥದ್ದು ಅವರು ಅನುಗ್ರಹ ಮಾಡಿದ್ದಕ್ಕೆ, ಮಂತ್ರಾಕ್ಷತೆ ಕೊಟ್ಟು ತೀರ್ಥವನ್ನು ಕೊಟ್ಟದ್ದಕ್ಕೆ 3 ತಲೆಮಾರಿನವರೆಗೆ ಇದ್ದು ಆ ನಂತರ ಅವರು ಹೋಗಿದ್ದಾರೆ. ಅಷ್ಟು ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ಆ ಮಂತ್ರಾಕ್ಷತೆಯ ಮಹಿಮೆ, ಅವರ ತಪಸ್ಸು. ಹೀಗೆ ಒಬ್ಬರಿಗಲ್ಲ ಇಬ್ಬರಿಗಲ್ಲ 100 ಜನರಿಗೆ ಉದ್ಧಾರವನ್ನು ಮಾಡಿದಂತಹ ಮಹಾನುಭಾವರು ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾನುಭಾವರ ಗ್ರಂಥಗಳ ಅಧ್ಯಯನ, ಅವರ ಉಪಕಾರದ ಸ್ಮರಣ ನಿರಂತರವಾಗಿ ಮಾಡ್ತಾ ಅವರ ಸ್ತೋತ್ರವನ್ನು, ಶ್ಲೋಕವನ್ನು, ನಾಮಸ್ಮರಣೆಯನ್ನು ಮಾಡಿ ಉತ್ತಮವಾದಂತಹ ಪಾಠ ಪ್ರವಚನಗಳನ್ನು ಮಾಡುವ, ವಿಶೇಷವಾಗಿ ಶುದ್ಧವಾದ ಸದಾಚಾರದಿಂದ, ದೀಕ್ಷೆಯಿಂದ ನಿರಂತರವಾಗಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಸೇವೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಎಲ್ಲರೂ ಪಡೆದುಕೊಳ್ಳೋಣ. ಪಂಢರಪುರದ ಪಾಂಡುರಂಗನ ಪ್ರತಿಮೆ ಇದು ವಿಷ್ಣುವಿನ ಪ್ರತಿಮೆಯಲ್ಲ, ಅದು ಶಿವನ ಪ್ರತಿಮೆ ಅಂತ. ಶಿವನ ತಲೆಯ ಮೇಲೆ ಲಿಂಗ ಇದೆ, ಅದು ಕಿರೀಟ ಅಲ್ಲ ಅಂತ ಒಂದು ವಾಕ್ಯಾರ್ಥ ಪ್ರಾರಂಭವಾದರೆ ಅದಕ್ಕೂ ಹಾಗೆ. ಅದು ಸೈದ್ಧಾಂತಿಕ ವಿಷಯ ಅಲ್ಲ, ಅದು ಐತಿಹಾಸಿಕ ವಿಷಯ, ಪೌರಾಣಿಕ ವಿಷಯ. ಆ ಪ್ರಮಾಣಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದು ಕಿರೀಟವೇ, ಅದು ಲಿಂಗ ಅಲ್ಲ ಅನ್ನೋದಕ್ಕೆ ಅನೇಕ ಆಧಾರಗಳನ್ನು, ಪ್ರಾಚೀನ ಪ್ರಮಾಣಗಳನ್ನೆಲ್ಲ ಕೊಟ್ಟು ಆ ಪಂಢರಪುರದ ಪಾಂಡುರಂಗನ ಪಾರಮ್ಯವನ್ನು, ಸರ್ವೋತ್ತಮತ್ವವನ್ನು ಸಾರಿ ತಾವೂ ಆ ಪಂಢರಪುರದಲ್ಲೇ ವೇದನಿಧಿಗಳ ಸನ್ನಿಧಾನದಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ. ಆ ರೀತಿ ಅವರು ಮಾಡಿದ ಸತ್ಯಜ್ಞಾನತೀರ್ಥರ ಮಹಾಸಮಾರಾಧನೆಗಳು, ಅವುಗಳೂ ಅದ್ಭುತ. ಪ್ರತಿ ವರ್ಷವೂ ಮಾಘ ಶುದ್ಧ ದ್ವಾದಶಿ ಮಹಾಸಮಾರಾಧನೆ ಬರಬೇಕು. ದ್ವಾದಶಿಯಂತಹ ತಿಥಿಯಲ್ಲಿ ಪ್ರಾತಃ ಕಾಲದಲ್ಲಿ ಸಕಾಲಕ್ಕೆ ಊಟ ಆಗಬೇಕು. 20, 30, 40 ಸಾವಿರ ಜನ ಬಾಗಲಕೋಟೆಯಂತಹ ಊರಿನಲ್ಲಿ ಆದರೂ ಕೂಡ ಅಷ್ಟೆಲ್ಲ ಜನರಿಗೂ ಸಕಾಲಕ್ಕೆ ಪಾರಣೆ ಆಗೋ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಅಂತಹ ಸಿದ್ಧಿ ಅವರ ಅನುಗ್ರಹದ ಬಲದಿಂದ ಹಾಗೆ ಅಡಿಗೆ ಆಗ್ತಾ ಇತ್ತು. ಮಠದಲ್ಲಿ ರಾಜಪ್ಪ ಅಂತ ಇದ್ದ ಅಡಿಗೆ ಮಾಡುವಂತಹ ರಾಜಪ್ಪ, ಈ ಹೊಸಕೋಟೆಯವರು ಅಲ್ಲ, ಕೋಲಾರದವರು. ಆ ಕೋಲಾರದ ಆ ರಾಜಪ್ಪ ಅನ್ನುವ ಅಡಿಗೆಯವರು ಸ್ವಾಮಿಗಳು 2 ಸ್ನಾನ, ಒಂದು ಸ್ನಾನ ಮಾಡಿ ಸಚೇಲೆ ಮಾಡಿ 2ನೇ ಸ್ನಾನಕ್ಕೆ ಹೋದಾಗ ಅವರು ಅಡಿಗೆಗೆ ಹೋಗಬೇಕು. ಸತ್ಯಜ್ಞಾನರ ಪೂಜೆ ಅತ್ಯಂತ ವೇಗದಿಂದ ಪೂಜೆಯನ್ನು ಮಾಡ್ತಾ ಇದ್ರು. ಅವರ ನೈವೇದ್ಯದ ಹೊತ್ತಿಗೆ ಸಿದ್ಧ ಆಗಿರಬೇಕು 1000 ಜನರ ಅಡಿಗೆ. ಅಂತಹ ಮಹಾಕುಶಲ. ಅಂತಹ ಅಡಿಗೆಯವನ ಮೇಲೆ ತಲೆ ಕೈ ಇಟ್ಟು ಅನುಗ್ರಹ ಮಾಡಿ ಮಠದಲ್ಲಿ ಇಟ್ಟುಕೊಂಡಿದ್ರು. ಎಷ್ಟೇ 1000 ಜನ ಆಗಲಿ ಸಕಾಲಕ್ಕೆ ಭೋಜನ ಆಗಲಿ. ಈ ರೀತಿ ಆ ಮಹಾಸಮಾರಾಧನೆಯನ್ನು 30 ವರ್ಷಗಳವರೆಗೆ ನಿರಂತರವಾಗಿ ಸತ್ಯಜ್ಞಾನತೀರ್ಥರ ಆರಾಧನೆಯನ್ನು ವೈಭವದಿಂದ ಮಾಡಿದ ಮಹಾನುಭಾವರು ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳು. ಬಾಗಲಕೋಟೆ ಭಾರೀ ಬಿಸಿಲು, ಮಧ್ಯಾಹ್ನ, ಬೆಳಗ್ಗೆ ಪಾರಣೆಯಾಗಿ ಹೋಗ್ತದೆ, ಮಧ್ಯಾಹ್ನ ನೀರಡಿಕೆ ಆಗ್ತದೆ ಅಂತ ಹೇಳಿದರೆ ಎಲ್ಲರಿಗೂ ಪಾನಕ ಕೊಡೋಣ ಅಂತಾಯಿತು. ಪಾನಕ ಕೊಡೋದು 40,000 ಜನರಿಗೆ ಪಾನಕ ಹೇಗೆ ಕೊಡೋದು, ಎಲ್ಲಿಂದ ಪಾತ್ರೆ ತರೋದು? ನೀವು ನಂಬುತ್ತೀರೋ ನಂಬೋದಿಲ್ಲವೋ, ಬಾವಿಯಲ್ಲಿ ಪಾನಕ ಮಾಡಿ ಎಲ್ಲರಿಗೂ ಸೇರಿ ಹಾಕಿಸಿದ್ದಾರೆ ಸತ್ಯಜ್ಞಾನತೀರ್ಥ. ಪಾನಕ ಮಾಡಿದವರು, ಸೇದಿದವರು, ಪ್ರತ್ಯಕ್ಷ ಕಂಡವರು, ಕುಡದವರು ಕೇಳಿದ್ದನ್ನು ನಾವು ಹೇಳಿದ್ದು.
ಇದು ಹೇಗೆ ಸಾಧ್ಯ ಬಾವಿಯಲ್ಲಿ ಪಾನಕ ಮಾಡಲಿಕ್ಕೆ? ಸುಮ್ಮನೆ ಏನೇನೋ ಕಾಲ್ಪನಿಕವಾದ ಕಥೆಗಳನ್ನು ಹೇಳ್ತಾರೆ. ಮಾಡಿದವರು ಯಾರೋ, ಕುಡದವರು ಯಾರೋ, ಅವರೂ ಪುಣ್ಯಾತ್ಮರಾದರು, ಇವರು ಧನ್ಯರಾಗಿ ಹೋದರು ಕುಡದವರು. ಅಂದು ಯಾಕೆ ಬಾಯಿ ಕೆಟ್ಟ ಮಾಡ್ಕೋತೀರಿ? ಬಾಯಿ ಹೊಲಸು ಮಾಡಿಕೊಂಡು ಮಾಡೋದೇನಿದೆ? ದೊಡ್ಡವರಿಗೆ ಅಪಚಾರ ಮಾಡಿದರೆ ಏನೇನು ಅನರ್ಥಗಳಾಗ್ತದೆ ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಂದವರು ಅನೇಕ ಅನರ್ಥಗಳನ್ನು ಅನುಭವಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅದೇನು ಸಾಧ್ಯ? ಬಾವಿಯಲ್ಲಿ ಹೇಗೆ ಪಾನಕ ಮಾಡೋದು? ಏನು ನಿಮಗೇನು ಲಿಂಬೆಹಣ್ಣು ಕೇಳಿವ, ಸಕ್ಕರೆ ಕೇಳಿವ, ನೀರು ಕೇಳಿವ? ನಿಮಗೆ ಯಾಕೆ ತಲೆ ಬಿಸಿ? ಅವರು ಮಹಾನುಭಾವರು, ಮಹಾ ತಪಸ್ವಿಗಳು, ಮಾಡಿದ್ದು ಸತ್ಯ, ಕುಡಿದದ್ದು ಸತ್ಯ. ಆ ರೀತಿ ಅಲ್ಲಗಳದು ಅಪಚಾರ ಮಾಡಿ ಅನರ್ಥವನ್ನು ಹೊಂದುವುದು ಬೇಡ. ಇಂತಹ ಮಹಾ ಸಾಮರ್ಥ್ಯ ಸತ್ಯಧ್ಯಾನತೆ. ವಿಜಯಪುರದಲ್ಲೇನೆ ಚಾತುರ್ಮಾಸ್ಯದ ಸಂದರ್ಭ. ಚಾತುರ್ಮಾಸ್ಯದ ಸಂದರ್ಭ ಸುಮಾರು ರಾತ್ರಿ 12 ಗಂಟೆ ಆಗಿದೆ, 12-12:30 ಆ ಸಂದರ್ಭ. ಭಾಳ ಚಾತುರ್ಮಾಸ್ಯ ಹೇಳಿ ಕೇಳಿ ಜೋರು ಮಳೆ. ಪರ್ವತೀಕರಂತ ಒಬ್ಬರ ಮನೆ, ಅವರ ಮನೆಯಲ್ಲಿ ದೊಡ್ಡ ವಕೀಲರು, ಅವರ ಮನೆಯಲ್ಲಿ ಸ್ವಾಮಿಗಳ ಬಿಡಾರ. ಪೂರ್ವಾಶ್ರಮದಲ್ಲಿ ನಾವು ಪೂರ್ವಾಶ್ರಮದಲ್ಲಿರುವಾಗ ನಮ್ಮ ಗುರುಗಳು ವಿಜಯಪುರದಲ್ಲಿ ಚಾತುರ್ಮಾಸ್ಯ ಮಾಡಿದಾಗ ನಾವು ಹಾಗೂ ಕಾಣಿಯೂರು ಸ್ವಾಮಿಗಳವರು ಅದೇ ಪರ್ವತೀಕರವರ ಮನೆಯಲ್ಲೇ 2 ತಿಂಗಳು ಇರುವಂತಹ ಒಂದು ಅವಕಾಶ ಸಿಕ್ಕಿತ್ತು. ಹಾಗೆ ಈಗ ಅದು ಪೂರ್ಣ ನವೀಕರಣ ಆಗಿದೆ. ಆಗಿನ್ನೂ ಹಳೆಯ ಮನೆ ಹಾಗೆಯೇ ಇತ್ತು, ಮಣ್ಣಿನ ಮನೆ. ಆ ಪರ್ವತೀಕರವರ ಮನೆಯಲ್ಲಿ ಕೆಳಗೆ ವಕೀಲರಿದ್ದಾರೆ, ಮೇಲೆ ಸ್ವಾಮಿಗಳವರಿದ್ದಾರೆ. ಸ್ವಾಮಿಗಳು ತಮ್ಮ ಅಧ್ಯಯನದಲ್ಲಿ ಆಸಕ್ತರಾಗಿದ್ದಾರೆ. ಇಬ್ಬರು ವಕೀಲರೇ ಅಂತ ಹೇಳ್ಬೋದು. ಕೆಳಗಿನ ವಕೀಲರು ತಮ್ಮ ಕೇಸಿನ ಸ್ಟಡಿ ಮಾರನೇ ದಿವಸ ಮಾಡಬೇಕಾದ ಆರ್ಗ್ಯುಮೆಂಟ್ ಅವರು ನೋಡ್ಕೊಳ್ತಾ ಇದ್ದಾರೆ. ಇವರು ತಾವು ಸಿವಿಲ್ ಸೂಟಿನೊಳಗೆ ಏನೇನು ಆರ್ಗ್ಯುಮೆಂಟ್ ಮಾಡಬೇಕು ಅಂತ ಸತ್ಯಜ್ಞಾನರು ತಮ್ಮ ವ್ಯವಸ್ಥೆಯನ್ನು ಮೇಲೆ ಮಾಡಿಕೊಳ್ತಾ ಇದ್ದಾರೆ. ಒಂದು ಸ್ವಲ್ಪ ಏನಾದರೂ ಊಟಕ್ಕೆ ಸಿಗ್ತದಾ ಅಂತ ಧ್ವನಿ ಕೇಳಿಸ್ತಾ ಇದೆ. ಯಾರದೋ ಒಂದು ಸ್ವಲ್ಪ ದೈನ್ಯದ ಧ್ವನಿ, ಹಸಿವು ಬಹಳ ಆಗಿದೆ, ಒದ್ದಾಟದಲ್ಲಿದ್ದೇವೆ ಅನ್ನೋ ತರಹ. ಕೆಳಗಡೆಗೆ ವಕೀಲರಿದ್ದರು. ಇಷ್ಟು ರಾತ್ರಿ ಅಪರಾತ್ರಿ ಹೇಗೆ? ಎಲ್ಲ ಅಡಿಗೆ ಆಯಿತು, ಇಷ್ಟೊತ್ತು 16,000 ಜನರ ಊಟ ಆಯಿತು, ಎಲ್ಲ ಆಯಿತು, ಇನ್ಮೇಲೆ ಈ ಹೊತ್ತಿಗೆ ಎಲ್ಲಿ ಸಿಗುತ್ತೆ? ನಾಳೆ ಬನ್ನಿ, ನಾಳೆ ಊಟ ಆಗ್ತದೆ ಅಂತ ಅವರಂದರು. ನಾವು ನಾಳೆ ಮಾಡ್ತೀವಿ, ನಮಗೆ ವಯಸ್ಸಾಗಿದೆ, ನಮಗೆ ತಡೆದುಕೊಳ್ಳುವ ಶಕ್ತಿ ಇದೆ, ಚಿಕ್ಕ ಮಕ್ಕಳಿದ್ದಾರೆ. ನಾವು ತಿಕೋಟಾದಿಂದ ಹೊರಟದ್ದು. ತಿಕೋಟ ಬಹಳ ಹತ್ತಿರ ವಿಜಯಪುರಕ್ಕೆ. ಆದರೆ ಆಗಿನ ಕಾಲಕ್ಕೆ ಚಕಡಿ ಬಂಡಿಯಲ್ಲಿ ಬರಬೇಕು, ನಡೀತಾ ಬರಬೇಕು. ಮಳೆ ಬಂತು, ಏನೇನೋ ಸಮಸ್ಯೆಗಳಾಯಿತು. ನಾವು ಈ ಊರು ಬಂದು ಮುಟ್ಟೋದಕ್ಕೆ ಇಷ್ಟೊತ್ತಾಗಿದೆ, ಏನೂ ಸಿಕ್ಕಿಲ್ಲ ಮಧ್ಯದಲ್ಲಿ ಊಟಕ್ಕೆ. ಮಕ್ಕಳೆಲ್ಲ ಅಳ್ತಾ ಇದ್ದಾರೆ. ಮಕ್ಕಳಿಗಾದರೂ ಏನಾದರೂ ಕೊಡ್ರಿ ಅಂತ. ಎಲ್ಲಿಂದ ಕೊಡಬೇಕು? ಈಗ ಅಡುಗೆಯವರೆಲ್ಲಿದ್ದಾರೆ, ಸಾಮಾನೆಲ್ಲಿದೆ, ಇವಾಗ ಯಾರು ಒಲಿ ಹೊತ್ಸೋರು, ಅಡುಗೆ ಮಾಡೋರು? ನಾಳೆ ಬನ್ನಿ ಅಂತ ಮತ್ತೆ ವಕೀಲರು, ಪಾಪ ಬಹಳ ಸಾತ್ವಿಕರು, ಬಹಳ ಉದಾರ ವಕೀಲರೇ ಅವರು. ಅಡುಗೆಯವರು ಎಲ್ಲರೂ ಸಿಗಬೇಕಲ್ಲ ಹೊತ್ತಿಗೆ ಸರಿಯಾಗಿ ಅಂತ ನಾಳೆ ಬನ್ನಿ ಅಂತ ಅವರು ಹೇಳಿದರು. ಪಾಪ ಮೇಲೆ ಸತ್ಯಧ್ಯಾನರಿಗೆ ಕೇಳಿಸ್ತು ಇದ್ದು. ದಡ 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 ಅಂತ ಕೆಳಗಿಳಿದ್ರು. ಇಳಿದವರೇ ವಕೀಲರೇ ಅಂದರು. ವಕೀಲರು ಗಾಬರಿ ಆದರು. ಸ್ವಾಮಿಗಳು ಗದ್ದರಿಸಿದ್ರೆ ಎದುರಿಗೆ ನಿಲ್ಲೋ ಹಾಗಿಲ್ಲ ಯಾರು, ಅಂಥ ಧ್ವನಿ, ಬಹಳ ಪ್ರೀತಿ ಅವರ ಮೇಲೆ. ವಕೀಲರೇ ಅಂದರು. ಏನು ಸ್ವಾಮಿ, ಏನೋ ಹೇಳ್ತಾ ಇದ್ದಿರಲ್ಲ ಅವರಿಗೆ? ಹೌದು, ಊಟ ಬೇಕು ಅಂತ ಕೇಳ್ತಾ ಇದ್ದಾರೆ, ನಾಳೆ ಬನ್ನಿ ಅಂತ ಹೇಳಿದ್ದೇನೆ, ಬೇರೆ ಏನು ಹೇಳಿಲ್ಲ ಅಂತ. ಈಗ ಬರಬೇಡಿ, ನಾಳೆ ಬನ್ನಿ ಅಂತ ಹೇಳೋದಕ್ಕೆ ನೀವ್ಯಾರು ಅಂತ ಕೇಳಿದರು. ಅದು ನನ್ನ ಮನೆ, ಇದು ನಿನ್ನ ಮನೇನೂ ಅಲ್ಲ, ನನ್ನ ಮನೇನೂ ಅಲ್ಲ, ಇದು ಮೂಲರಾಮದೇವರ ಮನೆ, ಅವನು ಹೇಳಿ ಬೇಡ ಅಂತ ನೀನ್ಯಾರು ಹೇಳೋದು? ಹೌದು ಸ್ವಾಮಿ, ಈಗ ಯಾರು ಅಡುಗೆಯವರು ಸಿಗ್ತಾರೆ? ಅಡುಗೆಯವರು ಯಾರಿದ್ದವ್ರನ್ನ ಕರ್ಕೊಂಡು ಬಾ ಅಂತ ಎಬ್ಬಿಸಿದ್ರು. ಬಂದರು ಅಡುಗೆಯವರು. ಅಡುಗೆಯವರು ಅಂದರು, ದುರ್ದೈವಕ್ಕೆ ಇವತ್ತೇ ಎಲ್ಲ ಕಟ್ಟಿಗೆ ಖಾಲಿಯಾಗಿವೆ, ಕಟ್ಟಿಗೆನೇ ಇಲ್ಲ ಅಂತ. ಏನು ಸತ್ಯಜ್ಞಾನ ತೀರ್ಥರ ದರ್ಪ! ತಾವು ಎಲ್ಲಿ ನಿಂತಿದ್ರು ಆ ಹಳೆ ಕಾಲದ ಮನೆ, ಕಟ್ಟಿಗೆಯ ಜಂತಿಗಳು ಅಂತ ಇರ್ತದಲ್ಲ, ಆ ಜಂತಿಗಳು ಆ ಮನೆ ಬೀಳಿಸಿದರು. ಮನೆ ಬೀಳಿಸಿ ಆ ಮನೆ ಕಟ್ಟಿಗೆಯಿಂದ ಅಡಿಗೆ ಮಾಡಿಸಿ ಅವ್ರಿಗೆ ಊಟಕ್ಕೆ ಹಾಕಿ ಕಳಿಸಿದ್ರು. ಇದು ಬೀಳಿಸಿದ್ದು ನಾವು ನೋಡಿಲ್ಲ, ಆದರೆ ಆ ಮನೆ ನೋಡಿದ್ದೇವೆ, ಪ್ರತ್ಯಕ್ಷ ಸಾಕ್ಷಿಗಳು. ಆ ಮನೆಯಲ್ಲೇ ನಾವಿದ್ದದ್ದು 2 ತಿಂಗಳು. ಯಾವ
ಮನೆ ಒಂದು ರೂಮು, ಇಡೀ ಮನೆ ಬೆಳೆಸಿಲ್ಲ, ಯಾವ ಒಂದು ರೂಮನ್ನು ಬೀಳಿಸಿ ಆ ರೂಮಿನ ಕಟ್ಟಿಗೆಯನ್ನು ತೆಗೆದುಕೊಂಡು ಅಡುಗೆ ಮಾಡಿಸಿದ್ರೋ ಆ ಮಹಾರಾಯರು ಸತ್ಯಜ್ಞಾನರ ಮೇಲಿನ ಭಕ್ತಿಯವರಿಗೆ, ಪರ್ವತೀಕರವರಿಗೆ, ಆ ಪರ್ವತೀಕರ ವಕೀಲವರು ಆ ಬೀಳಿಸಿದ ಮನೆ ಹಾಗೇ ಇಟ್ಟಿದ್ರು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವ್ರು ಇಟ್ಟಿರ್ತಾರಲ್ಲ ಹಾಗೆ, ಅದು ಹೇಗಿದೆ ಹಾಗೇ ಇತ್ತು. ಅದನ್ನು ಹಾಗೇ ನಾವು ನೋಡಿದ್ದೇವೆ. ಮಡಿ ಬಹಳ ಅವರದು, ಕಲ್ಲಿನ ಮಡಿ ಅಂತ. ಕಲ್ಲು ಮಡಿ ಅಂದರೆ ಈ ಕಲ್ಲು ಮೇಲೆ ಯಾವುದಾದ್ರೂ ಒಂದು ಮೈಲಿಗೆ ದಾರವೋ ಕೂದಲೋ ಇದ್ದರೆ ಆ ಕಲ್ಲನ್ನೇ ಮುಟ್ಲಿಕ್ಕೆ ಬರೋದಿಲ್ಲ ಅಂತ. ಆ ಕಲ್ಲು ಇಡೀ ಶುದ್ಧ ಆದರೆ ಕಲ್ಲು ಮೇಲೆ ಕಾಲಿಡೋದು ಅಂತ. ಅವ್ರಿಗೇನು ಸಂದೇಹ ಅಂದರೆ, ನಾವು ಮೇಲೆ ನೋಡ್ತೀವಿ, ಕೆಳಗೆ ಫ್ಲೋರಿಂಗ್ ಹಾಕುವಾಗ ಕೆಲಸ ಮಾಡುವವರು ಕೆಳಗೇನಾದರೂ ದಾರ ಕೂದಲ ಕಾಗದ ಬಿಟ್ಟಿದ್ರೆ ಏನು ಮಾಡೋದು ಅಂತ ಅದನ್ನು ಕೆತ್ತಿಸ್ತಾ ಇದ್ರು. ಕಲ್ಲಿನ ಮೇಲೆ ಪೂಜನೆ ಮಾಡ್ತಾ ಇರಲಿಲ್ಲ ಅವರು. ಕಲ್ಲು ಕೆತ್ತಿಸಿ ಆ ಸಗಣಿ ಸಾರಿಸಿದ ಶುದ್ಧವಾದ ನೆಲದ ಮೇಲೆ ಪೂಜೆ ಮಾಡಬೇಕು. ಆ ಪರ್ವತೀಕರವರು ಅದೂ ಸತ್ಯಜ್ಞಾನ ತೀರ್ಥರ ಸ್ಮರಣೆಗೆ ಎಲ್ಲ ಮನೆಗಳಲ್ಲಿ ಫ್ಲೋರಿಂಗ್ ಇತ್ತು, ಒಳ್ಳೆ ಕಲ್ಲಿನ ಫರಸಿ. ಆದರೆ ಎಲ್ಲಿ ಸತ್ಯಜ್ಞಾನರು ಪೂಜೆ ಮಾಡಿದ್ರೋ ಅಲ್ಲಿ ಅವರು ಕೊನೆವರೆಗೂ ಫ್ಲೋರಿಂಗ್ ಹಾಕ್ಸಿರ್ಲಿಲ್ಲ. ಅದು ಆ ಮಣ್ಣಿನ ಮನೆ ಹಾಗೇ ಇಟ್ಟಿದ್ರು. ದೊಡ್ಡ ವಕೀಲರು ನೋಡಿದರೆ ಶ್ರೀಮಂತರು, ಆದರೆ ಅದನ್ನು ಹಾಗೆ ಇಟ್ಟಿದ್ರು, ಅದನ್ನು ನಾವು ನೋಡಿದ್ದೇವೆ. ಆ ರೀತಿ ಅವರು ಆ ಮಡಿ ದೀಕ್ಷೆಯೂ ಹಾಗೆ ಶುದ್ಧವಾದ ಮಡಿಯಲ್ಲಿ ರಾಮದೇವರ ಪೂಜೆಯಾಗಬೇಕು, ಬಂಧವರಿಗೆ ಅನ್ನದಾನ ಆಗಬೇಕು ಅನ್ನುವಂತಹ ಆ ವಿಶಿಷ್ಟವಾದ ದೀಕ್ಷೆಯಿಂದ ಈ ರೀತಿಯ ಅನ್ನದಾನವನ್ನು ಮಾಡಿದ ಮಹಾನುಭಾವರು ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು.